ನಾನು ನಮ್ಮ ಗುರುಗಳು ನಮ್ಮ ಗುರುಗಳು ತೆಲುಗುನಲ್ಲಿ ಧ್ಯಾನದಿಂದ ಆಗುವ ಲಾಭಗಳು ಹೇಳಿದ್ದಾರೆ. ಆ ತೆಲುಗುನಲ್ಲಿ ಹೇಳಿರ್ತಕ್ಕಂಥ ಸಜ್ಜನ ಸಾಂಗತ್ಯವನ್ನ ನಾನು ನಿಮ್ಗೆಲ್ಲರಿಗೂ ಕನ್ನಡದಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೀನಿ. ಇವತ್ತು ಧ್ಯಾನದಿಂದ ಆಗುವಂತ ಲಾಭಗಳು. PSSM ಸೊಸೈಟಿ, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಆಫ್ ಮೂವ್ಮೆಂಟ್ ವ್ಯವಸ್ಥಾಪಕರಾಗಿರ್ತಕ್ಕಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರು ಈ ಒಂದು ಅದ್ಭುತವಾದಂತ ಕ್ಲಾಸ್ ಅನ್ನ ತೆಲುಗುದಲ್ಲಿ ಹೇಳಿದ್ದಾರೆ. ಧ್ಯಾನದಿಂದ ಆಗುವ ಲಾಭಗಳು. ಧ್ಯಾನ ಮಾಡುವುದರಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ, ಏನು ನಷ್ಟ ಅನ್ನೋದ್ರ ಬಗ್ಗೆ ಅದ್ಭುತವಾಗಿ ಪತ್ರಿಜಿ ಅವರು ತೆಲುಗುನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಧ್ಯಾನ ಮಾಡುವುದರಿಂದ ಕೋಟಿ ಲಾಭ, ಅದು ಯಾರಿಗೆ? ನಮಗೆ. ಧ್ಯಾನ ಮಾಡದಿದ್ದರೆ ಕೋಟಿ ನಷ್ಟ, ಅದು ಯಾರಿಗೆ? ಅದು ಕೂಡ ನಮಗೆ. ಅದಕ್ಕೆ ಪ್ರತಿನಿತ್ಯ ಯಾವುದೇ ಕೆಲಸ ಮಾಡ್ಲಿ, ಏನೇ ಮಾಡ್ಲಿ, ಏನ್ ಮಾಡ್ಬೇಕು? ಧ್ಯಾನದಿಂದ ಆ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕು, ಮತ್ತೆ ಧ್ಯಾನದಿಂದನೇ ಮುಕ್ತಾಯ ಮಾಡ್ಬೇಕು. ಪತ್ರಿಜಿಯವರು ಒಬ್ಬರನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿಲ್ಲ, ಎಲ್ಲರನ್ನು, ಅಂದ್ರೆ ಸ್ಟೂಡೆಂಟ್ಸ್ ಕೂಡ ಧ್ಯಾನವನ್ನು ಮಾಡಬೇಕು. ಅವರಿಗೆ ನೆನಪಿನ ಶಕ್ತಿ, ಏಕಾಗ್ರತೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅವರು ಕೂಡ ಧ್ಯಾನವನ್ನು ಮಾಡ್ಬೇಕು. ಎಲ್ಲರಿಗೂ ಧ್ಯಾನದಿಂದ ಲಾಭ ಐತೆ, ಅದಕ್ಕೆ ಎಲ್ಲರೂ ಧ್ಯಾನವನ್ನು ಮಾಡ್ಬೇಕು. ಧ್ಯಾನದಿಂದ ಏನು ಲಾಭಗಳಾಗ್ತವೆ? ಧ್ಯಾನದಿಂದ ಪತ್ರಿಜಿಯವರು ಹೇಳ್ತಾರೆ ಅದ್ಭುತವಾಗಿ, ನೀನ್ ಯಾರು ಅಂತ ತಿಳ್ಕೊಂತೀಯ. ಮತ್ತೆ ಪತ್ರಿಜಿಯವರು ಹೇಳ್ತಾರೆ ಅದ್ಭುತವಾಗಿ, ಧ್ಯಾನದಿಂದ ನಿನ್ನ ಆಲೋಚನೆಯಲ್ಲಿ ಬದಲಾವಣೆ ಬರುತ್ತೆ. ಮತ್ತೆ ಯಾವುದೇ ಡಾಕ್ಟರ್ ಬೇಡ, ಯಾವುದೇ ಮೆಡಿಸಿನ್ ಬೇಡ ಅಂತ ಹೇಳ್ತಾರೆ ಗುರೂಜಿಯವರು. ಎದಕ್ಕಾಗಿ ಹೇಳ್ತಾರೆ ಅಂದ್ರೆ, ಸಣ್ಣ ಸಣ್ಣ ರೋಗಗಳು, ಸಣ್ಣ ಸಣ್ಣ ಪಾಪಗಳು, ದೊಡ್ಡ ದೊಡ್ಡ ರೋಗಗಳು, ದೊಡ್ಡ ದೊಡ್ಡ ಪಾಪಗಳು, ವಿಧ ವಿಧವಾದ ರೋಗಗಳು, ವಿಧ ವಿಧವಾದ ಪಾಪಗಳು, ಪಾಪಗಳೇ ಮಾಡದಿದ್ದರೆ ರೋಗಗಳೇ ಇಲ್ಲ ಅಂತ ಹೇಳ್ತಾರೆ. ಯಾವಾಗ ನಾವು ಈ ಪಾಪಗಳನ್ನು ಮಾಡೋದಿಲ್ಲ ಅಂದ್ರೆ, ನಾವು ಧ್ಯಾನ ಮಾಡಿದಾಗ ಏನಾಗ್ತದೆ? ನಮ್ಗೆ ಯಾವುದು ತಪ್ಪು, ಯಾವುದು ಸರಿ, ಯಾವುದನ್ನು ಮಾಡ್ಬೇಕು, ಯಾವುದನ್ನು ಬೇಡ ಮಾಡಬಾರದು ಅಂತ ಪ್ರಜ್ಞೆ ಬರ್ತದೆ. ಆ ಜ್ಞಾನ ಬಂದಾಗ ಏನ್ ಮಾಡ್ತೀವಿ ನಾವು? ಅರೆ ನಾನ್ ಧ್ಯಾನ ಮಾಡ್ತಾ ಇದ್ದೀನಿ, ಇಂಥ ಕೆಲಸವನ್ನು ಮಾಡಬಾರದು. ಅವಾಗ ಏನಾಗುತ್ತೆ? ಈ ರೋಗಗಳು ಬರೋದಿಲ್ಲ. ಸಣ್ಣ ಪಾಪಗಳು ಅದು ಕೂಡ ಮಾಡ್ದಂಗೆ ಇದ್ರೆ ಏನಾಗುತ್ತೆ? ರೋಗಗಳು ಬರೋದಿಲ್ಲ ಅಂತೇಳಿ ಗುರೂಜಿ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಅದ್ಭುತವಾಗಿ ಗುರೂಜಿ ಹೇಳ್ತಾ ಇದ್ದಾರೆ, ಎಲ್ಲಾ ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನಿಂದನೇ ಧ್ಯಾನ ಮಾಡ್ಬೇಕು. ವಿದ್ಯಾರ್ಥಿಗಳು ಅದ್ಭುತವಾಗಿ ಧ್ಯಾನವನ್ನು ಮಾಡ್ಬೇಕು. ಯಾಕಂದ್ರೆ ಒಂದು ಗ್ಲಾಸ್ ಇರ್ತದೆ, ಆ ಗ್ಲಾಸ್ ತುಂಬಾ ನೀರಿರುತ್ತೆ. ಆ ಗ್ಲಾಸ್ ಅಲ್ಲಿ ಇರ್ತಕ್ಕಂತ ತುಂಬಿದ ನೀರನ್ನ ಏನ್ ಮಾಡ್ಬೇಕು? ತೆಗಿಬೇಕು. ತೆಗೆದ್ರೆ ಬೇರೆದೇನಾದ್ರೂ ಹಾಕಕ್ ಬರ್ತದೆ, ಇನ್ನು ಸ್ವಲ್ಪ ನೀರಾದ್ರೂ ಹಾಕ್ಬೋದು, ಇಲ್ಲ ಜ್ಯೂಸ್ ಆದ್ರೂ ಹಾಕ್ಬೋದು, ಏನಾದ್ರೂ ಮಾಡ್ಬೋದು ನಾವು. ಅದ್ರಲ್ಲಿ ನೀರಿದ್ರೆ, ಫುಲ್ ಆಫ್ ನೀರಿದ್ರೆ ನೀವೇನು ಮಾಡಕ್ ಆಗೋದಿಲ್ಲ, ಅದು ವೇಸ್ಟ್ ಆಗಿ ಹೋಗ್ಬಿಡ್ತದೆ. ನೀವು ಹಾಕಿದ್ರು ಕೂಡ ಏನಾಗ್ಬಿಡುತ್ತೆ? ಎಲ್ಲ ಕೆಳಗೆ ಚೆಲ್ಲಿ ಹೋಗ್ಬಿಡುತ್ತೆ. ಅದೇ ವಿಧವಾಗಿ ಈ ಮನಸ್ಸು, ಮೈಂಡು ಚಂಚಲ ಇರುತ್ತೆ. ಯಾವಾಗೂ ಅದು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದ ಏನ್ ತಗೋಬೇಕು, ಏನ್ ಬೇಡ ಅನ್ನೋದು ಅದಕ್ಕೆ ಗೊತ್ತೇ ಆಗೋದಿಲ್ಲ. ಅದಕ್ಕಾಗಿನೇ ಟೀಚರ್ಸ್ ಆಗ್ಲಿ, ಲೆಕ್ಚರರ್ಸ್ ಆಗ್ಲಿ ಹೇಳಿದ್ದು ಅವ್ರಿಗೆ ಅರ್ಥ ಆಗುವುದಿಲ್ಲ. ಅದಕ್ಕಾಗಿ ಫಸ್ಟ್ ಏನ್ ಮಾಡ್ಬೇಕು? ಆ ಟೀಚರ್ ಹೇಳಿದ್ದು ಆಗ್ಲಿ, ಲೆಕ್ಚರರ್ ಹೇಳಿದ್ದಾಗ್ಲಿ ಅರ್ಥ ಆಗ್ಬೇಕಂದ್ರೆ ಫಸ್ಟ್ ಧ್ಯಾನವನ್ನು ಮಾಡ್ಬೇಕು. ಇಲ್ಲಿ ಎಂಟಿ ಮಾಡ್ಬೇಕು. ಮೈಂಡ್ನ ಎಂಟಿ ಮಾಡಿದ್ರೆ ಆ ಟೀಚರ್, ಲೆಕ್ಚರರ್ ಹೇಳಿರ್ತಕ್ಕಂತ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಮತ್ತೆ ಯಾವ್ದು ಇಂಗ್ಲಿಷ್ ಆಗಿರ್ಬೋದು, ಎಲ್ಲವೂ ಬರ್ತದೆ. ಅವೆಲ್ಲವೂ ಬರ್ಬೇಕು ಕೂಡ. ಆ ಇಂಗ್ಲಿಷ್ ಅನ್ನು ಕಲ್ತ್ಕೋಬೇಕು, ಆ ಫಿಸಿಕ್ಸ್ ಅನ್ನು ಕಲ್ತ್ಕೋಬೇಕು, ಆ ಕೆಮಿಸ್ಟ್ರಿಯನ್ನು ಕಲ್ತ್ಕೋಬೇಕು. ಅದಕ್ಕಾಗಿ ಮಕ್ಕಳು ಎಲ್ಲಿ ಹೋಗ್ತಾರೆ? ಕಾಲೇಜ್ಗೆ, ಸ್ಕೂಲ್ಗೆ ಹೋಗ್ತಾರೆ. ಅದ್ರಲ್ಲಿ ಏನೋ ಹೋಗ್ತಾ ಇದೀನಿ, ಬರ್ತಾ ಇದೀನಿ ಅನ್ನೋ ಇದ್ರಲ್ಲಿ ಇರ್ದಂಗೆ, ನಾನು ಇದನ್ನ ಕಲಿಬೇಕು, ಈ ಫಿಸಿಕ್ಸ್ ನ ಕಲಿಬೇಕು, ಇಂಗ್ಲಿಷ್ ನ ಕಲಿಬೇಕು, ಈ ಒಂದು ಏನ ಹೇಳ್ತಾ ಇದಾರೋ ಲೆಕ್ಚರರ್ಸ್ ಅದನ್ನ ಕಲಿಬೇಕು ಅಂತ ನೀವು ಹೋದಾಗ, ಅದನ್ನ ನೀವು ಅದ್ಭುತವಾಗಿ ಧ್ಯಾನ ಮಾಡಿದಾಗ ಏನಾಗುತ್ತೆ? ಅದನ್ನ ಕಲೀಲಿಕ್ಕೆ ಸಾಧ್ಯವಾಗುತ್ತೆ.
ಅದಕ್ಕಾಗಿ ವಿದ್ಯಾರ್ಥಿನಿಯರು ಕಂಪಲ್ಸರಿ ಏನ್ ಮಾಡ್ಬೇಕು, ಧ್ಯಾನವನ್ನು ಮಾಡ್ಬೇಕು. ಮತ್ತೆ ಎಲ್ಲರೂ ಏನ್ ಹೇಳ್ತಾರೆ ಇನ್ನ, ಯೋಗ ಕರ್ಮಸೋ ಕೌಶಲ್ಯಂ. ಯೋಗ ಕರ್ಮಸೋ ಕೌಶಲ್ಯಂ. ನೀನ್ ಯಾವುದೇ ಕೆಲಸ ಮಾಡು, ಯಾವುದೇ ಒಂದು ಕೆಲಸ ಮಾಡು, ನೀನು ಏನ್ ಮಾಡ್ಬೇಕು, ಧ್ಯಾನ ಮಾಡ್ಬೇಕು. ಆ ಧ್ಯಾನ ಮಾಡಿದಾಗ ಏನಾಗುತ್ತೆ, ಆ ಕೆಲಸ ನಿನಗೆ ಅದ್ಭುತವಾಗಿ ಇರ್ತದೆ. ಅದ್ಭುತವಾಗಿ ಆ ಕೆಲಸದಲ್ಲಿ ವಿಜಯವನ್ನು ಸಾಧಿಸ್ತೀಯ. ಅದೇ ವಿಧವಾಗಿ ಒಂದು ಅಡಿಗೆ ಮಾಡ್ಬೇಕಾದ್ರೆ ಕೂಡ ನಾವೇನ್ ಮಾಡ್ಬೇಕು, ಧ್ಯಾನವನ್ನು ಮಾಡಿದಾಗ ಆ ಒಂದು ಅಡಿಗೆ ಅದ್ಭುತವಾದಂತ ರುಚಿಯನ್ನು ಹೊಂದಿರುತ್ತೆ. ಒಂದು ಡ್ರೈವಿಂಗ್ ಮಾಡ್ಬೇಕಾದ್ರೆ ಆಗಿರ್ಬೋದು, ಯಾವುದೇ ಕೆಲಸ ಮಾಡು ನೀನು, ಫಸ್ಟ್ ಒಂದು 5 ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಿ ಆಮೇಲೆ ಏನ್ ಮಾಡ್ಬೇಕು, ಆ ಕೆಲಸವನ್ನು ಮಾಡಿದಾಗ ನಿನಗೆ ಆ ಕೆಲಸದಲ್ಲಿ ಅತ್ಯುತ್ತಮವಾಗಿ ವಿಜಯ ಸಿಗುತ್ತೆ ಅಂತ ಪತ್ರಿಜಿಯವರು ಹೇಳ್ತಾರೆ. ಎಲ್ಲಾ ವಿಷಯದಲ್ಲಿ ಅಂದ್ರೆ ಮಾನ ಅವಮಾನ, ಈ ಧ್ಯಾನ ಮಾಡೋದ್ರಿಂದ, ತೆಲುಗುದಲ್ಲಿ ಬಹಳ ಅದ್ಭುತವಾಗಿ ಹೇಳಿದ್ದಾರೆ, ಧ್ಯಾನದಿಂದ ಆಗುವಂತ ಲಾಭಗಳು ಅಂತೇಳಿ ಪತ್ರಿಜಿಯವರು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಧ್ಯಾನದಿಂದ ಇನ್ನ ಏನಾಗುತ್ತೆ, ಮಾನ ಅವಮಾನಗಳನ್ನ ಸಮಾನವಾಗಿ ತಗೊಂತೀವಿ. ಮಾನ ಅವಮಾನಗಳನ್ನ ಸಮಾನವಾಗಿ ತಗೊಂತೀವಿ. ನಮ್ಗೇನಾದ್ರೂ ಆಯ್ತು, ಯಾರಾದ್ರೂ ನಮ್ಗೆ ಅವಮಾನ ಮಾಡಿದ್ರು, ಅವಾಗ ಕುಗ್ಗಿ ಹೋಗೋದಿಲ್ಲ, ಅಂದ್ರೆ ಕುಗ್ಗಿ ಹೋಗುವುದಿಲ್ಲ. ಅದೇ ವಿಧವಾಗಿ ಯಾರಾದ್ರೂ ನಮ್ಮನ್ನು ಅಪ್ರಿಶಿಯೇಟ್ ಮಾಡಿದ್ರು, ಅಂದ್ರೆ ಅಭಿನಂದಿಸಿದ್ರು, ಆವಾಗ ಕೂಡ ನಾವು ಅತಿಯಾಗಿ ಏನು ಆನಂದವನ್ನು ಪಡುವುದಿಲ್ಲ. ಎರಡನ್ನು ಸಮಾನವಾಗಿ ತಗೊಂತೀವಿ. ಮಾನ ಅವಮಾನ ಎರಡು ಆದಾಗನ ಯಾವಾಗ ತಗೊಂತೀವಿ, ಧ್ಯಾನ ಮಾಡ್ತಾ ಇದ್ರೆ ಅವಮಾನ ಮಾಡಿದ್ರು ಸಮಾನವಾಗಿ ತಗೊಂತೀವಿ, ಅಭಿನಂದನೆ ಮಾಡಿದ್ರು ಕೂಡ ಏನ್ ಮಾಡ್ತೀವಿ, ಸಮಾನವಾಗಿ ತಗೊಂತೀವಿ, ನೋಡ್ತೀವಿ. ಇಲ್ಲ ಅಂದ್ರೆ ಏನಾಗ್ಬಿಡ್ತತೆ, ಅಯ್ಯೋ ನನ್ಗೆ ಅವಮಾನ ಮಾಡಿದ್ರು ಅಂತ ಬಹಳ ಕುಗ್ಗಿ ಹೋಗಿ ಏನ್ ಮಾಡ್ತೀವಿ, ನಮ್ಮ ಜೀವನವನ್ನೇ ನಮ್ಮ ದುಃಖಮಯವಾಗಿ ಮಾಡ್ಕೊಂತೀವಿ. ಇದು ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ನಾವೆಲ್ಲರೂ ಧ್ಯಾನವನ್ನು ಮಾಡ್ಬೇಕು. ಧ್ಯಾನ ಮಾಡಿದ್ರೆ ನಮಗೆ ಕೋಟಿ ಲಾಭ, ಧ್ಯಾನ ಮಾಡದಿದ್ರೆ ಕೋಟಿ ನಷ್ಟ. ನೋಡ್ರಿ, ಮಹಾಭಾರತದಲ್ಲಿ ಅರ್ಜುನ ಶ್ರೀಕೃಷ್ಣ ಪರಮಾತ್ಮರು ಯಾವಾಗಲೂ ಕೂಡ ಅವ್ರಿಗೆ ಮಾನ ಆದ್ರು ಅವಮಾನ ಆದ್ರು ಏನ್ ಹೇಳಿದ್ರು ಕೂಡ ಅವರು ಅದ್ಭುತವಾಗಿ ಅವರ ಮುಖದ ಮೇಲೆ ಚಿರು ಮಂದಹಾಸದಿಂದ ಆ ಒಂದು ಇದನ್ನ ಮಾಡ್ಕೊಂತ ಹೋಗ್ತಾ ಇರ್ತಾರೆ. ಆದ್ರೆ ಅರ್ಜುನ ಮಹಾಭಾರತ ಯುದ್ಧದಲ್ಲಿ ಏನ್ ಮಾಡ್ತಾನೆ, ನಾನು ನನ್ನವರೊಂದಿಗೆ, ಅಂದ್ರೆ ನನ್ನ ಅಣ್ಣ ತಮ್ಮಂದ್ರು, ನನ್ನ ದೊಡ್ಡಪ್ಪ ಇವ್ರ ಹತ್ರನ ನಾನು ಯುದ್ಧ ಮಾಡ್ಬೇಕು, ಸಂಬಂಧಗಳನ್ನ ನೆನಪು ಮಾಡಿಕೊಂಡು ನಾನು ಯುದ್ಧ ಮಾಡುವುದಿಲ್ಲ ಅಂತ ಬಿಟ್ಬಿಡ್ತಾನೆ. ಅವಾಗ ಕೃಷ್ಣ ಪರಮಾತ್ಮರು ಹೇಳ್ತಾರ, ಅರ್ಜುನ ಯೋಗಿ ನೀವು, ಅಂದ್ರೆ ನೀನು ಯೋಗಿ ಆಗು. ನೀನು ಯುದ್ಧ ಮಾಡಿದ್ರು ನಿನಗೆ ಪ್ರತಿಫಲ ಇದೆ, ಮಾಡದಿದ್ರು ಪ್ರತಿಫಲ ಐತೆ, ಆದ್ರೆ ನೀನು ಯುದ್ಧ ಮಾಡು, ಧರ್ಮ ಸಂಸ್ಥಾಪನೆಗಾಗಿ ಯುದ್ಧವನ್ನು ಮಾಡು ಅಂತ ಹಿತೋಪದೇಶ ನೀಡ್ತಾರೆ. ಅಂದ್ರೆ ನೋಡ್ರಿ, ಇಲ್ಲಿ ಆ ಒಂದು ಭೌತಿಕ ಸಂಬಂಧಗಳಲ್ಲಿ ಏನಾಗ್ಬಿಡ್ತು, ಅರ್ಜುನ ಎಷ್ಟೇ ಒಳ್ಳೆ ಯುದ್ಧ ಮಾಡುವಂತ ವ್ಯಕ್ತಿ ಆದ್ರೂ ಕೂಡ ಏನಾಗ್ಬಿಟ್ಟ, ಅಲ್ಲಿ ಕುಗ್ಗಿ ಹೋಗ್ಬಿಟ್ಟ. ಅದೇ ಒಬ್ಬ ಧ್ಯಾನಿ ಆಗಿದ್ರೆ ಓಕೆ, ಇದು ಕೂಡ ಒಳ್ಳೇದೇ. ನಾವು ಕೂಡ ಅನ್ಕೊಂತಾ ಇರ್ತೀವಿ, ನಾವು ಧ್ಯಾನ, ಬಹಳ ಜನ ಹೇಳ್ತಾ ಇರ್ತಾರೆ ನಮ್ಮ ಮಾಸ್ಟರ್ಸ್, ಮೇಡಮ್ ನಾವು ಧ್ಯಾನ ಮಾಡ್ತಾ ಇದ್ದೀವಿ, ಧ್ಯಾನ ಮಾಡ್ತಾ ಇರೋದ್ರಿಂದ ಇವಾಗ ಜಾಸ್ತಿ ಸಂಬಂಧಗಳಲ್ಲಿ ಹೋಗ್ತಾ ಇಲ್ಲ ನಾವು. ಫೋನ್ ಕಾಲ್ಸ್ ಕಟ್ಟಾವ್, ಫೋನ್ಗಳು ಗಂಟೆಗಳು ಮಾತಾಡಿ ಅವ್ರದ್ದೇನಾಯ್ತು ಇವ್ರದ್ದೇನಾಯ್ತು, ನಮ್ಮ ಅಕ್ಕಂದೇನಾಯ್ತು, ನಮ್ಮ ಅಣ್ಣಂದೇನಾಯ್ತು, ಅದೇನಾಯ್ತು ಇದೇನಾಯ್ತು ಅಂತ ತಲೆ ಕೆಡ್ಸ್ಕೊಂತಾ ಇರ್ತೀವಿ ಬಹಳ. ಆದ್ರೆ ಅವ್ರ ಕರ್ಮ ಸಿದ್ಧಾಂತ ಪ್ರಕಾರ ಅವರು ಅದು ನಡೀತಾ ಇದೆ ಅಂತೇಳಿ ಇವಾಗ ನಾವು ಜಾಸ್ತಿ ಮಾತಾಡ್ತಾ ಇಲ್ಲ, ಧ್ಯಾನ ಮಾಡ್ರಿ ಅಂತ ಹೇಳ್ತೀವಿ ಅವ್ರಿಗೆ ಅಂತ ಹೇಳ್ತಾ ಇರ್ತಾರೆ ಮಾಸ್ಟರ್ಸ್. ಅಂದ್ರೆ ಆ ಒಂದು ಪ್ರಜ್ಞೆ ಬರ್ತತೆ, ಯಾವ್ದನ್ನ ತಗೋಬೇಕು ಯಾವ್ದನ್ನ ತಗೋಬಾರದು ಅಂತ. ಸೊ ಈ ತರ. ಮತ್ತೆ ಎಲ್ಲದಕ್ಕೂ ಮೂಲ ಧ್ಯಾನನೇ. ಯಾವುದೇ ಕೆಲಸ ಮಾಡ್ಲಿ ಕೂಡ ನಾವು ಪ್ರತಿನಿತ್ಯ ಧ್ಯಾನ ಮಾಡ್ಬೇಕು. ಮಾಡ್ತಾ ಇದೀವಲ್ಲ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಬರ್ತವೆ.
ನಾವು ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಇನ್ನ ನಮ್ಮ ಬಾಡಿಯಲ್ಲಿ ಎಷ್ಟೋ ಚೇಂಜಸ್ ಕಾಣ್ತವೆ. ನಮ್ಮ ಆಲೋಚನೆಯಲ್ಲಿ ನಾವ್ ಅನ್ಕೊಂತಾ ಇದೀವಿ ಭೌತಿಕ ಶರೀರ ಒಂದೇ ಶರೀರ ಅಂತಂದೇಳಿ. ಆದ್ರೆ 7 ಶರೀರಗಳಿದಾವೆ. ಆ 7 ಶರೀರಗಳ ಬಗ್ಗೆ ತಿಳ್ಕೊಂತೀವಿ. ಮತ್ತೆ ಧ್ಯಾನ ಜಾಸ್ತಿ ಜಾಸ್ತಿ ಮಾಡೋದ್ರಿಂದ ಧ್ಯಾನ ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ, ಫಸ್ಟ್ ಒಂದ್ ಸ್ವಲ್ಪ ಮಾಡ್ತಾ ಇರ್ತೀವಿ, ಅವಾಗ ನೀವು ಧ್ಯಾನಿ ಆಗಿರ್ತೀರಿ. ಅಂದ್ರೆ ಏನು, ಒಂದು 30 ನಿಮಿಷಗಳ ಕಾಲ 20 ನಿಮಿಷಗಳ ಕಾಲ ಮಾಡ್ತಾ ಇರ್ತಿರಲ್ಲ, ಅವಾಗ ನೀವು ಧ್ಯಾನಿ ಆಗಿರ್ತೀರಿ. ಅವಾಗ ಅನಿಸ್ತಾ ಇರ್ತದೆ ನಿಮ್ಗೆ, ಏನಪ್ಪಾ ಧ್ಯಾನ, ಬಹಳ ಪೇನ್ಸ್ ಬರ್ತಾ ಇದಾವೆ, ಎಷ್ಟು ಆಮ್, ಆ ಜಾಸ್ತಿ ಹೊತ್ತು ಕೊಡಕ್ ಆಗ್ತಾ ಇಲ್ಲ, ಹಿಂಗೆಲ್ಲ ನಿಮ್ಗೆ ಕಂಪ್ಲೇಂಟ್ಸ್ ಬರ್ತವೆ. ಆದ್ರೆ ನೀವು ಧ್ಯಾನ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ, ಜಾಸ್ತಿ ಧ್ಯಾನ ಮಾಡ್ತಾ ಹೋದಂಗೆಲ್ಲ ಒಬ್ಬ ಯೋಗಿ ಆಗ್ತೀರಿ, ಒಬ್ಬ ಋಷಿ ಆಗ್ತೀರಿ, ಒಬ್ಬ ರಾಜರ್ಷಿ ಆಗ್ತೀರಿ, ಒಬ್ಬ ಬ್ರಹ್ಮರ್ಷಿ ಆಗ್ತೀರಿ. ಧ್ಯಾನದಲ್ಲಿ ಬ್ರಹ್ಮರ್ಷಿ ಇಸ್ ದ ಲಾಸ್ಟ್ ಸ್ಟೇಜ್. ಅಂದ್ರೆ ದಿವ್ಯ ಚಕ್ಷಣ ಉತ್ತೇಜನವರೆಗೆ ನೀವು ಈ ಒಂದು ಧ್ಯಾನ ಸಾಧನೆಯನ್ನು ಮಾಡ್ತೀರಿ. ಆ ಧ್ಯಾನ ಈ ತರ ಎಲ್ಲ ನೀವು ಸಾಧನೆ ಮಾಡ್ದಂಗೆಲ್ಲ ಏನಾಗುತ್ತೆ, ನೀವು ಒಂದು ಗಂಟೆ ಕಾಲ ಕುತ್ಕೊಂಡ್ರು ಕೂಡ ಧ್ಯಾನಕ್ಕ 5 ನಿಮಿಷ ಧ್ಯಾನ ಕುತ್ಕೊಂಡಿನೇನೋ ಅನ್ನೋ ಫೀಲಿಂಗ್ ನಿಮ್ಗೆ ಬರ್ತತೆ. ಅದಕ್ಕೆ ಹೆಚ್ಚು ಧ್ಯಾನ ಸಾಧನ ಮಾಡ್ಬೇಕು. ಮತ್ತೆ ಆಲೋಚನೆಗಳಲ್ಲಿ ಬದಲಾವಣೆ. ನೋಡ್ರಿ, ನಾವೆಷ್ಟೋ ಆಲೋಚನೆಗಳನ್ನ ಮಾಡ್ತಾ ಇರ್ತೀವಿ ಪ್ರತಿನಿತ್ಯ. ಬೆಳಿಗ್ಗೆ ಎದ್ದ ತಕ್ಷಣ ಇವಾಗ ಎಲ್ಲರೂ ನೀವು ಧ್ಯಾನ ಮಾಡಿದ್ದೀರಿ. ಸಾರ್ ಅವರು ಆ ಮತ್ತೆ ಈ PSSM ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೈಸೂರ್ ಎಷ್ಟು ಅದ್ಭುತವಾಗಿ ಅನಿತಾ ಮೇಡಮ್ ಚನ್ನಬಸವ ಸಾರು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಬಿಟ್ಟಿದಾರ ನಿಮ್ಗೆ ಅಲ್ಲಿ. ಪ್ರತಿನಿತ್ಯ ಬೆಳಿಗ್ಗೆ ರಾತ್ರಿ ಧ್ಯಾನವ ಮತ್ತೆ ಸತ್ಸಂಗ ಈ ತರ ಒಂದು ಇದ್ರಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೀವು ಬೆಳಿಗ್ಗೆ ಧ್ಯಾನ ಮಾಡಿದ್ದೀರಿ ಅಂದ್ರೆ ಪ್ರತಿನಿತ್ಯ ಕೂಡ ನೀವು ಎದ್ದ ತಕ್ಷಣ 1 ಗಂಟೆ ಕಾಲ ಏನ್ ಮಾಡ್ಬೇಕು, ಧ್ಯಾನವನ್ನು ಮಾಡ್ಬೇಕು. ಆ ಧ್ಯಾನ ಕೆಲವೊಬ್ಬರಿಗೆ ಧ್ಯಾನ ಆಗ್ತದೆ, ಕೆಲವೊಬ್ಬರಿಗೆ ಎದ್ದ ತಕ್ಷಣ ಏನಾಗ್ತದೆ, ಥಾಟ್ಸ್ ಅವು ಇವು ಬರ್ತಾ ಇರ್ತವೆ. ಅದನ್ನ ನೀವು ಗಮನಿಸ್ಬೇಕು. ಗಮನಿಸ್ಬೇಕು ಯಾವ ತರ ನಾನು ಬೆಳಿಗ್ಗೆ ಎದ್ದೀನಿ, ಧ್ಯಾನ ಕುತ್ಕೊಂಡಿದೀನಿ, ನಾನ್ ಧ್ಯಾನ ಮಾಡ್ತಾ ಇದ್ದೀನ, ಆಲೋಚನೆಗಳು ಬರ್ತಾವೆ, ಏನ್ ಬರ್ತಾರೆ ಸುಮ್ಮ ಗಮನಿಸ್ಬೇಕಷ್ಟೇ, ಬೇರೆ ಏನು ಬೇಡ. ನಮ್ಮನ್ನು ನಾವು ಗಮನಿಸ್ಕೊಂತ ಹೋಗ್ಬೇಕು. ಏನ್ ನಡೀತಾ ಐತೆ ನನ್ನ ಮೈಂಡಲ್ಲಿ, ಏನ್ ನಡೀತಾ ಐತೆ ನನ್ನ ಮನ್ಸಿನಲ್ಲಿ, ಏನ್ ನಡೀತಾ ಐತೆ, ಎಂತ ಆಲೋಚನೆಗಳು ನನಗ್ ಬರ್ತಾ ಇದಾವ ಏನು ಅಂತ ಗಮನಿಸ್ತಾ ಹೋಗ್ಬೇಕು. ಹಂಗ ಸ್ವಲ್ಪ ದಿನ ಆಗುತ್ತೆ. ಎಲ್ಲರೂ ಧ್ಯಾನ ಕುತ್ಕೊಂಡ ತಕ್ಷಣ, ನಾವ್ ಇಷ್ಟು ವರ್ಷ ಮಾಡಿದ್ರು ಕೂಡ ಧ್ಯಾನ ಕುತ್ಕೊಂಡ ತಕ್ಷಣ ಧ್ಯಾನಕ್ಕೆ ಹೋಗ್ತೀವಾ? ಆಗಲ್ಲ. ಯಾಕಂದ್ರೆ ನಾವು ಪ್ರಾಪಂಚಿಕದಲ್ಲಿ ಮತ್ತೆ ಆಧ್ಯಾತ್ಮಿಕದಲ್ಲಿ ಎರಡರಲ್ಲೂ ಇದ್ದೀವಿ. ಸೊ ಹಂಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಏನಾಗ್ಬೇಕು, ನಾವು ಧ್ಯಾನಸ್ಥರಾಗ್ಬೇಕು, ಪರಮಹಂಸರಾಗ್ಬೇಕು. ಅಂದ್ರೆ ಹಿಂಸೆಯನ್ನು ಬಿಟ್ಟು ಪರಮಹಂಸರಾಗ್ಬೇಕು. ಅಂದ್ರೆ ಹಂಸ ಅಂದ್ರೆ ಶ್ವಾಸವನ್ನು ಹಿಡ್ಕೊಂಡು ಧ್ಯಾನವನ್ನು ಮಾಡ್ಬೇಕು, ಹಿಂಸೆಯನ್ನು ಬಿಡ್ಬೇಕು. ಹಿಂಸೆ ಅಂದ್ರೆ ಏನು? ನಾವು ಮಾಂಸಾಹಾರ ತಿಂತಾ ಇರ್ತೀವಿ, ಅದು ಕೂಡ ಒಂದು ಹಿಂಸೆ. ಮತ್ತೆ ಬೇರೆಯವರಿಗೆ ಮಾತಿನಿಂದ ತೊಂದರೆ ಕೊಡ್ತಾ ಇರ್ತೀವಿ, ಅದು ಕೂಡ ಹಿಂಸೆ. ಹಿಂಸೆಯನ್ನು ಬಿಡಬೇಕು. ನೋಡ್ರಿ, ಈ ಹಿಂಸೆ ಅನ್ನೋದು ನಾವು ಅನ್ಕೊಂತಾ ಇರ್ತೀವಿ, ಅದು ಎಷ್ಟೋ ನಾನ್ ವೆಜ್ ತಿಂತಾ ಇರ್ತಾರ ಬಹಳ ಜನ. ನಾವು ಇತ್ತೀಚೆಗೆ ಇವಾಗ ನೋಡ್ರಿ, ಬಸವ ಜಯಂತಿ ಬರ್ತತೆ, ನಾಳೆನೆ ಬಸವ ಜಯಂತಿ. ಏನ್ ವಿಶ್ವಗುರು ಬಸವಣ್ಣನವರು ಎಷ್ಟು ಅದ್ಭುತವಾಗಿ ಅವ್ರ ಬುಕ್ಸ್ ಎಲ್ಲಾ ಭಾಷೆಯಲ್ಲಿ ತರ್ಜುಮಾ ಆಗಿದಾವೆ. ಅಂತ ಮಹಾನ್ ವ್ಯಕ್ತಿನ ಏನ್ ಹೇಳೋಣ ಅದನ್ನ ಮಾಡಲ್ಲ ನಾವು. ಅವ್ರ ವಿಗ್ರಹ ಹಿಡ್ಕೊಂಡು ಎಲ್ಲ ಊರೇಗಿಂಪು ಮಾಡ್ತೀವಿ ನಾವು. ಆದ್ರೆ ಅವ್ರೇನ್ ಹೇಳಿದಾರೋ ಅವ್ರು ಅದನ್ನ ಮಾಡಲ್ಲ. ಬಸವಣ್ಣನವ್ರು ಹೇಳ್ತಾರೆ ಎಷ್ಟು ಅದ್ಭುತವಾಗಿ, ದಯವೇ ಧರ್ಮದ ಮೂಲವಯ್ಯ, ದಯವು ಬೇಕು ಸಕಲ ಪ್ರಾಣಿಗಳೊಂದಿಗೆ, ದಯವಿಲ್ಲದ ಧರ್ಮ ಅದ್ಯಾವುದಯ್ಯ ಕೂಡಲ ಸಂಗಮ ದೇವ ಅಂತಂದೇಳಿ ಎಷ್ಟು ಅದ್ಭುತವಾಗಿ ಹೇಳ್ತಾರ ಅವ್ರು. ಅದನ್ನ ಮಾಡ್ರಪ್ಪ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಅದನ್ನ ಹೇಳ್ತೀವಿ, ಮತ್ತೆ ಹೋಗ್ತೀವಿ ನಾನ್ ವೆಜ್ ತಿಂತಾರೆ, ಮತ್ತೆ ಅದನ್ನ ಹಿಂಸೆ ಮಾಡ್ತೀವಿ. ಅದು ಹಿಂಸೆ ಮಾಡಿ ಅದನ್ನ ಕಟ್ ಮಾಡಿದಾಗ ಅದು ಎಷ್ಟು ಎಮೋಷನ್ಸ್ ಇಟ್ಕೊಂಡಿರ್ತತೋ ಅಷ್ಟು ಎಮೋಷನ್ಸ್ ನ
ಅಂದ್ರೆ ಅದು ಭಯದಿಂದ, ದುಃಖದಿಂದ, ಆ ಎಷ್ಟೋ ಹಿಂಸೆ ನರಳುತ್ತಾ ಅದು ಸತ್ತಿರ್ತದ. ಅದನ್ನ ತಗೊಂಬಂದು ಮತ್ತೆ ಅದಕ್ಕೆ ಮಸಾಲ ಹಾಕಿ ಚೆನ್ನಾಗಿ ತಿಂತಾರೆ. ಆ ಒಂದು ಎಮೋಷನ್ಸ್, ಫೀಲಿಂಗ್ಸ್ ಎಲ್ಲವೂ ನಿಮ್ಮ ದೇಹದೊಳಗೆ ಬರ್ತವೆ. ಅದರಿಂದ ಏನಾಗುತ್ತೆ, ನಮ್ಗೆ ರೋಗಗಳು ಬರ್ತವೆ. ಅದಕ್ಕಾಗಿ ಹಿಂಸೆಯನ್ನು ಬಿಡ್ಬೇಕು. ಪತ್ರಿಜಿ ಅವ್ರು ಹೇಳ್ತಾರೆ, ನೀನು ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ, ಹಿಂಸೆಯನ್ನು ಬಿಡ್ತೀಯಾ. ನಾನ್ ಬಿಡಂತ ಹೇಳಿದ್ರು ನೀನ್ ಬಿಡಲ್ಲ. ನಾನು ಬಿಡಂತ ಹೇಳಿದ್ರು ಕೂಡ ಅದು ಒಳ್ಳೇದಪ್ಪ ಕೆಟ್ಟದಪ್ಪ, ಅದು ತಿನ್ಬಾರ್ದು ಅಂತ ಹೇಳಿದ್ರೆ ನೀನು ಬಿಡಲ್ಲ. ಆದ್ರೆ ನೀನು ಧ್ಯಾನ ಮಾಡಿದ್ರೆ ಏನಾಗ್ಬಿಡ್ತತೆ, ಧ್ಯಾನ ಮಾಡ್ತಾ ಮಾಡ್ತಾ ವಿತಿನ್ 11 days ನೀನೇ ಅರೆ ನಾನು ಬಹಳ ತಪ್ಪು ಕೆಲಸ ಮಾಡಿದ್ದೀನಿ, ಇಷ್ಟು ದಿವಸ ನನ್ಗೆ ಗೊತ್ತಿಲ್ಲಾರ್ದನ್ಗೆ ಇದು ಬಹಳ ಹಿಂಸೆವಾದಂತ ಕೆಲಸ, ನಾನು ಇದನ್ನ ಮಾಡಬಾರ್ದು, ಇದನ್ನ ತಿನ್ನಬಾರ್ದು ಅಂತೇಳಿ ಏನ್ ಮಾಡ್ತೀಯ, ಆ ಒಂದು ಆ ಒಂದು ಏನು ಹಿಂಸಾಯುತ ಜೀವನದಿಂದ ಆನಂದಮಯ ಜೀವನಕ್ಕೆ ಬರ್ತೀಯಾ. ಇನ್ನ ಪತ್ರಿಜಿ ಅವ್ರು ಹೇಳ್ತಾರೆ, ನೀನು ಧ್ಯಾನ ಮಾಡಿದ್ರೆ ಏನಾಗುತ್ತೆ, ನಿನ್ನ ಜೀವಿತ ಸುಂದರಕಾಂಡ, ನಿನ್ನ ಜೀವನ ಏನಾಗುತ್ತೆ, ಸುಂದರಕಾಂಡ ಆಗಿರ್ತತೆ. ಅಂದ್ರೆ ನೀನಲ್ಲಿ ಚೂಸ್ ಮಾಡ್ಕೊಂತೀಯ, ಸೆಲೆಕ್ಟ್, ಯು ವಿಲ್ ಸೆಲೆಕ್ಟ್ ದಟ್. ಏನ್ ಸೆಲೆಕ್ಟ್ ಮಾಡ್ಕೊಂತೀಯ ಧ್ಯಾನ ಮಾಡ್ತಾ ಇದ್ರೆ, ಅಬ್ಬಾ ಧ್ಯಾನ ಮಾಡಿದೀನಿ, ಮತ್ತೆ ನೀ ಕಾಸ್ಟ್, ನಮ್ಗೆ ಒಂದೇ ಸತಿಗೆ ನಾವೇನ್ ಎಲ್ಲರೂ ಇದ್ರಲ್ಲಿ ಮಾಸ್ಟ್ರಿ ಅಲ್ಲಲ್ಲ. ಪತ್ರಿಜಿ ಅವ್ರು ಹೇಳ್ತಾರೆ, ಇವ್ರ ಆಲ್ ಮಾಸ್ಟರ್ಸ್ ಅಂತ, ಅದು ಅವ್ರ ದೊಡ್ಡ ಗುಣ ಅವ್ರು. ಬಟ್ ಅದ್ರಲ್ಲಿ ಇನ್ನ ನಾವ್ ಎಲ್ಲೇ ಇದೀವೋ ಅಲ್ಲೇ ಇದೀವಿ. ಇನ್ನ ಆ ಬದಲಾವಣೆ ಬರ್ಬೇಕು ಅಂದ್ರೆ ಏನ್ ಮಾಡ್ತೀವಿ, ಅಟ್ಲೀಸ್ಟ್ ಧ್ಯಾನ ಮಾಡೋ, ಅಪ್ಪ ಇವತ್ತೇನೆಲ್ಲ ಆಗ್ಲಿ ನಾನು ಸಂತೋಷವಾಗಿರ್ಬೇಕು, ಆನಂದವಾಗಿರ್ಬೇಕು ಅಂತ ನೀನ್ ಅನ್ಕೊಂಡಾಗ ನಿನ್ನ ಬಾಡಿಯಲ್ಲಿ ಇರ್ತಕ್ಕಂಥ ಪ್ರತಿ ಅಣು ಏನಾಗ್ತತೆ, ಅದಕ್ಕೆ ತಕ್ಕಂಗೆ ಆಕ್ಟಿವೇಟ್ ಆಗ್ತತೆ. ಇಲ್ಲ ಏನೋ ಬಿಡಪ್ಪ, ಅವ್ರದ್ದು ನೆನ್ಸ್ಕೊಂಡೆ ಇವ್ರದ್ದು ನೆನ್ಸ್ಕೊಂಡೆ ನಾನು ದುಃಖವಾಗಿರ್ಬೇಕು ಅಂದ್ರೆ ಅದೇ ವಿಧವಾಗಿ ನಿನ್ನ ಬಾಡಿಯಲ್ಲಿ ಇರ್ತಕ್ಕಂಥ ಪ್ರತಿ ಕಣ ಕೂಡ ಆಕ್ಟಿವೇಟ್ ಆಗುತ್ತೆ. ಆವಾಗ ನೀನು ಧ್ಯಾನ ಮಾಡ್ತಾ ಇದ್ದೀಯಲ್ಲ, ಆ ಧ್ಯಾನ ಮಾಡೋದ್ರಿಂದ ನೀನೇನ್ ಮಾಡ್ತಿ, ಸೆಲೆಕ್ಟ್ ಮಾಡ್ಕೊಂತೀಯ, ನಾನು ದುಃಖವಾಗಿರ್ಬೇಕಾ ಆನಂದವಾಗಿರ್ಬೇಕಾ ಅಂತ. ನೀವ್ ಬೇಕಾದ್ರೆ ಕೇಳ್ರಿ, ಯಾವ್ದಾದ್ರು ಒಳ್ಳೆ ಎಮೋಷನಲ್ ಸಾಂಗ್ ಕೇಳ್ಬಿಡ್ರಿ, ಒಂದ್ ಸ್ವಲ್ಪ ಹೊತ್ತು ಆ ಎಮೋಷನ್ ಅಲ್ಲೇ ಇದ್ದು ಬಿಡ್ತೈತೆ ಮೈಂಡ್ ಅಲ್ಲಿ. ಹೌದಲ್ಲ, ಆ ಎಮೋಷನ್ಸ್ ಎಲ್ಲ ನಮ್ ಬಾಡಿಯಲ್ಲಿ ಬಂದ್ಬಿಡ್ತವೆ. ಆ ಸಾಂಗ್ ಹೆಂಗ ಅವನು ಅಳ್ತಾ ಇದ್ರೆ ಅಳ್ತಾನೇ ಇರ್ತೀವಿ ಆ ಸಾಂಗ್ ಕೇಳ್ಬಿಟ್ಟು. ಅವನೇನಾದ್ರೂ ಫೇಲ್ಯೂರ್ ಆಗಿದ್ರ, ಹೌದಲ್ಲ ಫೇಲ್ಯೂರ್, ಅದೇ ಫೀಲಿಂಗ್ಸ್ ಎಮೋಷನ್ಸ್ ಬರ್ತಾ ಇರ್ತವೆ. ಅದೇ ನೀನು ಒಳ್ಳೆ ಉತ್ಸಾಹದಂತ ಸಾಂಗು, ಒಳ್ಳೆ ಅದ್ಭುತವಾದಂತ ಆಧ್ಯಾತ್ಮಿಕ ಹಾಡುಗಳು, ಇಲ್ಲ ದೈವ 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 ಪೂರಿತವಂತ ಹಾಡುಗಳನ್ನ ಕೇಳಿದಾಗ ನಿನ್ ಎಮೋಷನ್ಸ್ ಫೀಲಿಂಗ್ಸ್ ಬಹಳ ಅದ್ಭುತವಾಗಿ ಇರ್ತವೆ. ಅಲ್ಲಿ ನೀನ್ ಚೂಸ್ ಮಾಡ್ಕೊಂತೀಯ, ಧ್ಯಾನ ಮಾಡ್ತಾ ಇದ್ರೆ ಏನ್ ಮಾಡ್ತೀಯ, ನೀನು ಚೂಸ್ ಮಾಡ್ಕೊಂತೀಯ, ನಾನಿವತ್ತು ಆನಂದವಾಗಿರ್ಬೇಕಾ ದುಃಖವಾಗಿರ್ಬೇಕಾ. ಪತ್ರಿಜಿ ಅವ್ರು ಹೇಳ್ತಾರೆ ಅದ್ಭುತವಾಗಿ ತೆಲುಗು ಅಲ್ಲಿ ಏನಂತ ಹೇಳ್ತಾರ, ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತ ಹೇಳ್ಬಿಟ್ಟು ಸಾರ್ ಅವ್ರು ಹೇಳ್ತಾರೆ, ನೀನು ಸೆಲೆಕ್ಟ್ ಮಾಡ್ಕೊಂತೀಯ. ಅಲ್ಲಿ ಧ್ಯಾನ ಮಾಡಿದ್ರೆ ನೀನು ಸೆಲೆಕ್ಟ್ ಮಾಡ್ಕೊಂತೀಯ, ಆನಂದವಾಗಿರ್ಬೇಕಾ ದುಃಖವಾಗಿರ್ಬೇಕಾ. ಸೊ ಆನಂದವಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು, ಧ್ಯಾನವನ್ನು ಮಾಡ್ಬೇಕು. ಕರೆಕ್ಟ್ ಆಗಿ ಸೆಲೆಕ್ಷನ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು, ಧ್ಯಾನವನ್ನು ಮಾಡ್ಬೇಕು. ಒಂದೊಂದ್ಸತಿ ಗೊಂದಲ ಇರ್ತತೆ, ಮಕ್ಕಳಿಗಾಗಿರ್ಬೋದು, ಇಲ್ಲ ದೊಡ್ಡವರಿಗೆ ಯಾವ ಬಿಸ್ನೆಸ್ ಮಾಡ್ಬೇಕು, ಏನ್ ಮಾಡ್ಬೇಕು, ಈ ತರ ಗೊಂದಲ ಇರ್ತತಿ, ಏನ್ ಮಾಡ್ಬೇಕು ನನ್ನ ಜೀವನದಲ್ಲಿ ಅಂತ. ಆ ಏನ್ ಮಾಡ್ಬೇಕು ಅಂತ ಗೊಂದಲ ಬಂದಾಗ ಏನ್ ಮಾಡ್ಬೇಕು, ಧ್ಯಾನ ಕುತ್ಕೋಬೇಕು. ಸತತವಾಗಿ ಧ್ಯಾನಕ್ಕೆ ಕುತ್ಕೊಂಡು ಮನಸ್ಸನ್ನ ಶೂನ್ಯ ಮಾಡಿದಾಗ ಆ ಮೈಂಡ್ ಅಲ್ಲಿ ಬರ್ತತೆ, ನೀನ್ ಏನು ವ್ಯಾಪಾರ ಮಾಡೋದಾದ್ರೆ ಏನ್ ವ್ಯಾಪಾರ ಮಾಡ್ಬೇಕು, ವ್ಯಾಪಾರನ ವ್ಯಾಪಾರನ ಅಂತ ಬರ್ತತೆ. ಆವಾಗ ನೀನ್ ಅದನ್ನ ಚೂಸ್ ಮಾಡೋಕ್ ಆಗ್ತತೆ. ವಿದ್ಯಾರ್ಥಿಗಳಿಗಾದ್ರೆ ನಾನು ಏನ್ ತಗೋಬೇಕು, ಹೆಂಗ ಮಾಡ್ಬೇಕು ಅಂತ ಒಂದೇನಾದ್ರೂ ಗೊಂದಲ ಇರ್ತತೆ ಅವರಿಗೆ ಕೂಡ. ಯಾವ ಸಬ್ಜೆಕ್ಟ್ ತಗೋಬೇಕು, ಹೆಂಗ್ ಮಾಡ್ಬೇಕು, 10th ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಇರ್ತತೆ. ಅವ್ರು ಧ್ಯಾನ ಕುತ್ಕೊಂಡು ಒಂದು ಪ್ರಶ್ನೆ ಹಾಕೊಂಡು ಕುತ್ಕೊಂಡಾಗ ನನಗೆ ಏನು ಅನ್ನೋದು ಕ್ಲಾರಿಟಿ ಬರ್ತತೆ ಅವರಿಗೆ. ಅದಕ್ಕಾಗಿ ಎಲ್ಲದಕ್ಕೂ ಧ್ಯಾನ ಮೂಲ, ಎಲ್ಲದಕ್ಕೂ ಧ್ಯಾನ ಮೂಲ. ನೋಡ್ರಿ, ನಾವ್ ಅಂತೀವಿ ಎಲ್ಲ ಬಿಜಿ ಶೆಡ್ಯೂಲ್ ಅಂತೀವಿ, ಆದ್ರೂ ಕೂಡ
ಆ ಬಿಜಿ ಶೆಡ್ಯೂಲ್ ನ ನಾವು ಕರೆಕ್ಟ್ ಆಗಿ ಮಾಡ್ಬೇಕಂದ್ರೆ ಧ್ಯಾನ ಬೇಕು. ಆ ಬಿಜಿ ಶೆಡ್ಯೂಲ್ ನ ಕರೆಕ್ಟ್ ಆಗಿ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಸ್ವಧರ್ಮ ಪಾಲನೆ ಮಾಡ್ಬೇಕು. ಸ್ವಧರ್ಮ ಪಾಲನೆ ಅಂದ್ರೆ ಏನು? ಧ್ಯಾನ ಧರ್ಮ. ಅದನ್ನ ಮಾಡಿದ್ರೆ ಉಳಿದಿದ್ದ ಎಲ್ಲವೂ ಏನಾಗುತ್ತೆ, ನಾವು ಅದ್ಭುತವಾಗಿ ಮಾಡೋಕೆ ಸಾಧ್ಯ ಆಗುತ್ತೆ. ಇಲ್ಲಂದ್ರೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಪತ್ರಿಜಿಯವರು, ಧ್ಯಾನ ಮಾಡಿದ್ರೆ ಕೋಟಿ ಲಾಭಗಳು ನಮಗೆ, ಧ್ಯಾನ ಮಾಡ್ದಂಗ್ ಹೋದ್ರೆ ಕೋಟಿ ನಷ್ಟಗಳು ನಮ್ಗೆ. ಮತ್ತೆ ಅದ್ಭುತವಾಗಿ ಗುರೂಜಿಯವರು ಹೇಳ್ತಾರೆ ತೆಲುಗುವಲ್ಲಿ, ಸಂಬಂಧ ಬಾಂಧವ್ಯಗಳಲ್ಲಿ ಅಂದ್ರೆ ಎಷ್ಟೋ ನಾವು ಪ್ರಾಪಂಚಿಕ ಜೀವನ ಮತ್ತೆ ಕೌಟುಂಬಿಕ ಜೀವನವನ್ನು ನಡೆಸ್ತಾ ಇರ್ತೀವಿ. ಎಲ್ಲಿ ಹೆಂಗ ಮಾತಾಡ್ಬೇಕು, ಏನು ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು ಅನ್ನೋ ಒಂದು ಇಂಗಿತ ಜ್ಞಾನ ನಮಗೆ ಬರ್ತತೆ. ಇವಾಗ ಮನೆಯಲ್ಲಿ ಯಾವುದೋ ಒಂದು ಇದಕ್ಕೆ ನಾವು ಆರ್ಗ್ಯುಮೆಂಟ್ ನಡೀತಾ ಇರ್ತದೆ. ಆ ಆರ್ಗ್ಯುಮೆಂಟ್ ನ ಧ್ಯಾನ ಮಾಡ್ತಾ ಇದ್ರೆ ನಾವೇನ್ ಮಾಡ್ತೀವಿ, ಆರ್ಗ್ಯುಮೆಂಟ್ ನ ಕಂಟಿನ್ಯೂ ಮಾಡಲ್ಲ. ಓಕೆ, ಅಲ್ಲಿಂದ ಎದ್ದು ಬಂದ್ಬಿಡ್ತೇವೆ. ಬೇಡ ಇದು ನನಗೆ. ಇಲ್ಲಿ ಆರ್ಗ್ಯುಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ನಿನಗೆ ನಿನ್ನ ಎನರ್ಜಿಗೆ ನಷ್ಟ ಆಗುತ್ತೆ. ಮಾತನಾಡಲ್ಲಿ ಮಾತಾಡ್ಬೇಕು, ಮತ್ತೆ ಎಲ್ಲ ಕಡೆ ಬರ್ಬಾರ್ದು. ಎಲ್ಲಿ ಮಾತಾಡ್ಬೇಕು, ಎಲ್ಲಿ ಖಂಡಿಸ್ಬೇಕು. ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ಬೇಕು. ಆದ್ರೆ ಅದು ಸುಮ್ನೆ ಅದರಿಂದ ಏನು ಉಪಯೋಗ ಇಲ್ಲ ಅಂತ ಅಲ್ಲಿ ಗೊತ್ತಾದಾಗ ನಾವು ಅಲ್ಲಿಂದ ಹೊರಗಡೆ ಬರ್ಬೇಕಾಗ್ತತೆ. ಬರೋದ್ರಿಂದ ಯಾರಿಗೆ ಲಾಭ ಅಂದ್ರೆ ನಮಗೇ ಲಾಭ. ಅವ್ರು ಅನ್ಕೊಳ್ಬೇಕು, ಇವ್ರೇನೇನು ಇದ್ ಮಾಡ್ದಂಗ್ ಹೋಗ್ಬಿಟ್ರಂದ್ರೆ, ಎಸ್ ಓಕೆ, ಆಕ್ಸೆಪ್ಟ್ ಇಟ್. ಅವ್ರ ಏನಂದ್ರು ಕೂಡ ಓಕೆ, ಕೇಳ್ಕೊಬೇಡ್ರಿ. ಯಾಕಂದ್ರೆ ಇಲ್ಲಿ ನಿಮ್ಮ ಎನರ್ಜಿ ಸೇವ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಆಕ್ಸೆಪ್ಟ್ ದಿಸ್ ಅಂಡ್ ಕಮ್ ಔಟ್, ವಾಕ್ಔಟ್, ಹೊರಗಡೆ ಬರ್ಬೇಕು. ಇಲ್ಲ ಅಂದ್ರೆ ಅಲ್ಲಿ ಜಗಳ ಮಾಡ್ಕೊಂಡು ಏನಾಗುತ್ತೆ, ನಮ್ಮ ಒಂದು ಜೀವನವನ್ನು ದುಃಖಮಯ ಜೀವನವಾಗಿ ಮಾಡ್ಕೊಂತೀವಿ. ಬೇಕಾ ನಮ್ಗೆ ಆ ದುಃಖಮಯ ಜೀವನ? ಯಾರಾದ್ರೂ ದುಃಖವಾಗಿರಕ್ ಇಷ್ಟಪಡ್ತಾರ? ಯಾರಾದ್ರೂ ದುಃಖವಾಗಿ ಇರಕ್ ಇಷ್ಟಪಡ್ತಾರ? ನಾವು ಮೊನ್ನೆ ಒಂದು ಇದಕ್ ಹೋಗಿದ್ವಿ, ಟ್ರಿಪ್ ಹೋಗಿದ್ವಿ. ಅಲ್ಲಿ ಒಬ್ಬ ಮೇಡಮು ಎಷ್ಟು ಪಾಶ್ ಇದಾರೆ ಅಂದ್ರೆ ಅಷ್ಟು ಪಾಶ್ ಇದಾರೆ. ಅವ್ರು ನೋಡಿದ್ರೆ ಬಹಳ ಬ್ಯೂಟಿಫುಲ್ ಇದ್ದಾರೆ, ಮತ್ತೆ ಅಷ್ಟೇ ಪಾಶ್ ಇದಾರೆ. ಅವರು ಅಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾರೆ, ಅಷ್ಟು ಬ್ಯೂಟಿಫುಲ್ ಇದ್ದಾರೆ. ಆದ್ರೆ ಅವ್ರ ಮುಖದಲ್ಲಿ ಎಳ್ಳು ಕಾಳಷ್ಟು ಕೂಡ ಎಲ್ಲಿ ಕೂಡ ನಗು ಅನ್ನೋದಿಲ್ಲ. ನನ್ಗೆ ಅವರು ಬಸ್ ಹತ್ತಿದ ತಕ್ಷಣ ನನಗೆ ಸುಮ್ಮನೆ ನಾನು ಸಾಮಾನ್ಯವಾಗಿ ಅಲ್ಲಿ ಗಮನಿಸಲ್ಲ ಜಾಸ್ತಿ, ನಂದೇ ಲೋಕದೊಳಗೆ ಇರ್ತೀನಿ. ನಾನು ಬಸ್ ಹತ್ತಿ ಕುತ್ಕೊಂಡಿದೀನಿ, ಎದಕ್ಕೋ ಹಿಂಗ್ ತಿರುಗಿ ನೋಡಿದಾಗ ಅವ್ರು ಕಂಡ್ರು. ಅವ್ರ ಹತ್ರನೇ ನನ್ನ ಎನರ್ಜಿ ಸೆಳಿತಾ ಇತ್ತು ಅವ್ರಿಗೆ. ನಾನು ಅವ್ರ ಕಡೆನೇ ನೋಡ್ತಾ ಇದ್ದೀನಿ. ಇಡೀ ಆ ಜರ್ನಿ ಪೂರ್ತಿ ಅವ್ರನ್ನ ನೋಡ್ತಾ ಇದ್ದೀನಿ ನಾನು. ಆ ಜರ್ನಿ ಪೂರ್ತಿಯಲ್ಲಿ ಕೂಡ ಅವ್ರು ಎಲ್ಲೇ ಆಗ್ಲಿ ಒಂದು ಚಿರು ಮಂದಹಾಸ ಇಲ್ಲ, ಒಂದು ನಗು ಇಲ್ಲ, ಏನಿಲ್ಲ, ಸುಮ್ನೆ ಹಿಂಗ್ ಸ್ಟ್ಯಾಚು ತರ ಕುತ್ಕೊಂಡ್ಬಿಟ್ಟಿದ್ರು. ಬಟ್ ಅವ್ರು ನನ್ಗೆ ಕನೆಕ್ಟ್ ಆಗ್ತಾ ಇದ್ದಾರೆ. ಇದೇನಪ್ಪ ಇದು ಮಾತಿಗೆ ಅವ್ರ ಪಡೆ ನೋಡಿದ್ರೆ ಅವ್ರ ಏನ್ ಅನ್ಕಂತಾರ, ಮೇಡಮ್ ನಿಂಗ್ ನೋಡ್ತಾರ ಅಂತ ಅನ್ಕೊಂತಾರ. ಆದ್ರೆ ಫ್ರಂಟ್ ಸೀಟ್ ಅಲ್ಲಿ ಇದಾರೆ ಬಿಡ್ರಿ ಅವ್ರು. ನಾನೇನು ಅವ್ರು ಚೆನ್ನಾಗಿ ಇದ್ ಮಾಡ್ಕೊಂಡಿರೋದ್ರಿಂದ ಅಲ್ಲ, ಹೋಗ್ಲಿ ಬಿಡ, ಅದು ಒಂದು ಕ್ಷಣ ಇರ್ತೈತೆ. ಅದು ಆ ತರ ಆಗಿರೋ ಅಟ್ರಾಕ್ಷನ್ ಕೇವಲ ಒಂದು ಕ್ಷಣ, 1-2 ನಿಮಿಷ ಇರುತ್ತೆ. ಆದ್ರೆ ಆ ಇಡೀ ಪೂರ್ತಿ ಜರ್ನಿಯಲ್ಲಿ ನನಗೆ ಅವರು ಕನೆಕ್ಟ್ ಆಗ್ತಾ ಇದ್ರು. ಓಕೆ ಅಂತ ಸುಮ್ಮನೆ ಅದು. ಆಮೇಲೆ ನಾನು ಅವ್ರಿಗೆ ಧ್ಯಾನ ಸೆಷನ್ ನಡೆಯುವಾಗ ಧ್ಯಾನ ಎಲ್ಲ ಹೇಳ್ತಾ ಇದ್ದೆ. ಅವರು ಧ್ಯಾನ ಹೇಳ್ಕೊಟ್ಟಾದ್ಮೇಲೆ ಬಂದು ಬಹಳ ಚೆನ್ನಾಗಿತ್ತು ಸೆಷನ್ ಮೇಡಮ್, ತುಂಬಾ ಚೆನ್ನಾಗಿದೆ, ಧ್ಯಾನದಿಂದ ಇಷ್ಟು ಐತೆ ಅಂತ ನನಗೆ ಗೊತ್ತಿದ್ದಿಲ್ಲ, ಬಹಳ ಖುಷಿ ಆಯ್ತು ಅಂತ ನಗ್ನಗ್ತಾ ಮಾತಾಡ್ತಾ ಇದ್ದೆ. ಅವಾಗಂದೆ, ಮೇಡಮ್ ನೀವು ಬಹಳ ಚೆನ್ನಾಗ್ ಕಾಣ್ತೀರಿ, ನಗ್ತೀರಿ ಅಂತ ಹೇಳ್ದೆ ನಾನು ಅವ್ರಿಗೆ. ಅವ್ರು ಹೇಳಿದ್ರು ಮತ್ತೆ. ಆಮೇಲೆ ಅವ್ರು ನೋಡ್ರಿ, ಅವ್ರು ಎಷ್ಟು ಇದಾಗಿದಾರೋ, ಅವರಲ್ಲಿ ಒಂದು ಕೊರಗಿದೆ. ಏನು, ನನಗೆ ತಂದೆ ತಾಯಿ ಇಲ್ಲ ಅನ್ನೋ ಒಂದು ಕೊರಗಿನಿಂದ ಅವ್ರು ಏನ್ ಮಾಡ್ತಾ ಇದಾರ, ಎವ್ರಿ ಮೂಮೆಂಟ್ ಅದನ್ನೇ ಯೋಚನೆ ಮಾಡ್ತಾ, ಅವ್ರ ತಾಯಿ ಎಲ್ಲೋ ಹೋಗ್ಬಿಟ್ಟು ಎಲ್ಲೋ ಇದಾರ ಅವಾಗ ಆಲ್ರೆಡಿ ಅವ್ರು, ಹೌದಾ? ಆದ್ರೆ ಇವ್ರೇನಾಗ್ಬಿಟ್ಟಾರ, ನನಗೆ ಅವ್ರು ಇಲ್ಲ ಅನ್ನೋ ಭಾವನೆಯಿಂದ ಏನಾಗ್ಬಿಟ್ಟಾರ, ಅವ್ರು ಈ ಲೋಕದಲ್ಲೇ ಇಲ್ಲ, ಸುಮ್ಮನೆ ಸೀಟ್ನ ಕುತ್ಕೊಂಡ್ರಾಗ್ಲಿ ಅವ್ರು ಏನ್ ಯೋಚನೆ ಮಾಡ್ತಿದಾರ ಕೂಡ ಗೊತ್ತಿಲ್ಲ. ಅಂತ ಪರಿ ಡೀಪ್ ಥಿಂಕಿಂಗ್ ಅಲ್ಲಿ ಸುಮ್ನೆ ಹಿಂಗ್ ಮುಖ ಇಟ್ಕೊಂಡು ಕುತ್ಕೊಂಡ್ ಬಿಟ್ಟಿದಾರ ಅವ್ರು. ಬಟ್ ಯಾವಾಗಾದ್ರೆ ಧ್ಯಾನದ ಕ್ಲಾಸ್ ಕೇಳಿದಾಗ
ಅವ್ರಿಗೆ ಅರ್ಥವಾಯ್ತು. ಅವ್ರು ಬಂದು ನನ್ನ ಹತ್ರ ಮಾತಾಡ್ತಾ ಇದ್ರೆ ನಾನು ಟು ಬಿ ಫ್ರಾಂಕ್ ಅವ್ರಿಗೆ ಹೇಳ್ದೆ, ಮೇಡಮ್ ನನಗೆ ಬಸ್ಸಲ್ಲೇ ನೀವು ಕನೆಕ್ಟ್ ಆಗಿದ್ದೀರಿ, ಏನಂತ ಗೊತ್ತಿಲ್ಲ ನೋಡ್ರಿ, ನಿಮ್ಮಲ್ಲಿ ಇಷ್ಟು ಬ್ಯೂಟಿಫುಲ್ ನೀವ್ ಇದ್ರು ಕೂಡ, ಇಷ್ಟು ಆನಂದ ಇದ್ರು ಕೂಡ, ನೀವೇನ್ ಬಹಳ ಅದ್ಭುತವಾಗಿದ್ದೀರಿ, ಆದ್ರೂ ಕೂಡ ಏನಾಯ್ತು, ಈ ಒಂದು ಚಿಕ್ಕ ಕೊರಗಿನಿಂದ ನೀವೇನಾಯ್ತು, ಪ್ರತಿನಿತ್ಯ ಪ್ರತಿ ಕ್ಷಣ ಅದೇ ಒಂದು ಜೀವನ ಅನ್ಕೊಂಡ್ಬಿಟ್ಟಿದ್ದೀರಾ. ನನಗೆ ತಾಯಿ ಇಲ್ಲ, ತಾಯಿ ಇಲ್ಲ. ನಾನ್ ಹೇಳ್ದೆ, ಮೀಟಿ ನನಗ್ ಕೂಡ ತಾಯಿ ಇಲ್ಲ ಮೇಡಮ್ ಅಂತ ಹೇಳ್ದೆ ನಾನು. ಅವಾಗ ಅವ್ರು ವಂಡರ್ ಆದ್ರು, ಮೇಡಮ್ ನಿಮ್ಗೂ ಇಲ್ಲ. ಮೋಸ್ಟ್ಲಿ ಅವ್ರ ಏನ್ ಹೇಳಿದ್ರು, ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲೇ ಇದಾದ ಓಕೆ ಆಕ್ಸೆಪ್ಟ್. ಅದನ್ನ ಒಪ್ಕೊಂಡ್ರೆ ನೀವು ಆನಂದವಾಗಿರ್ತೀರಿ, ಒಪ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ, ಪ್ರತಿ ಕ್ಷಣಾನು ಅದ್ಭುತವಾಗಿ ಇಬ್ರು ಗಂಡು ಮಕ್ಳಿದಾರ ಆ ಮೇಡಮ್ಗೆ. ಆ ಮಕ್ಕಳನ್ನು ಕರ್ಕೊಂಡ್ ಬಂದಿದ್ದಾರೆ, ಅವ್ರ ಮಕ್ಕಳು ತಂದೆ ಒಂದ್ ಕಡೆ ಕೂತಿದ್ದಾರೆ, ಈ ಅಮ್ಮ ಒಂದ್ ಕಡೆ ಕೂತಿದ್ದಾರೆ. ಅವ್ರಿಗೆ ಅಜ್ಞಾನದಲ್ಲಿದ್ರು. ಯಾವಾಗಾದ್ರೆ ಧ್ಯಾನ ಅನ್ನೋದನ್ನ ನಾವು ಹೇಳ್ಕೊಟ್ಟಿವೋ, ಅವ್ರು ಅವಾಗ ಆ ಒಂದು ಇಡೀ ಟ್ರಿಪ್ ಪೂರ್ತಿ ಅವ್ರನ್ನ ನಗ್ನಗ್ತಾ ಇರೋದು ನಾನು ನೋಡ್ದೆ. ಅಂದ್ರೆ ಧ್ಯಾನದಲ್ಲಿ ಅದ್ಭುತ ಶಕ್ತಿ ಇದೆ. ಅವ್ರು ಅನ್ಕೊಂಡ್ರು, ಓ ಹೌದಲ್ಲ, ಇಷ್ಟು ದಿನ ನಾನು ಎಷ್ಟೋ ನನ್ನ ಹತ್ರ 99 ಪಾಸಿಟಿವ್ ಪಾಯಿಂಟ್ಸ್ ಇದ್ರು ಕೂಡ, ಒಳ್ಳೇದು 99 ಇದ್ರು ಕೂಡ 1% ನನ್ ತಾಯಿ ಇಲ್ಲ ಅನ್ನೋ ಕೊರಗಿನ ಹಿಡ್ಕೊಂಡು ಏನ್ ಮಾಡ್ತಾ ಇದ್ದೀನಿ ನಾನು, ದುಃಖದಲ್ಲಿ ಜೀವಿಸ್ತಾ ಇದ್ದೀನಿ. ಅದಕ್ಕಾಗಿ ನಾನು ಆನಂದದಿಂದ ಜೀವಿಸ್ಬೇಕು ಅಂತ ಅರ್ಥ ಮಾಡ್ಕೊಂಡ್ರು. ಅದಕ್ಕಾಗಿನೇ ನಾವು ಆನಂದದಿಂದ ಜೀವನ ಮಾಡ್ಬೇಕು ಅಂದ್ರೆ ಧ್ಯಾನ ಇರ್ಬೇಕು. ಯಾವ್ದು ಕರೆಕ್ಟು, ಯಾವ್ದು ರಾಂಗು, ಯಾರು ಶಾಶ್ವತ ಅಲ್ಲ. ಅವ್ರು ಮುಂದೆ ಹೋಗಿದ್ದಾರೆ, ನಾವು ಹಿಂದೆ ಹೋಗ್ತೀವಿ, ಅಷ್ಟೇ ಅಲ್ಲ, ಅಷ್ಟೇ ಅಲ್ಲ. ಅದನ್ನ ಅವ್ರು ಅರ್ಥಪಡಿಸ್ಕೊಂಡ್ರು ಅದನ್ನಷ್ಟೇ. ಅದನ್ನ ಬಂದು ನಮ್ಮ ಹತ್ರ ಶೇರ್ ಮಾಡ್ಕೊಂಡಾಗ, ಅವ್ರಿಗೆ ಗೈಡ್ ಮಾಡಿದಾಗ ಏನಾಯ್ತು, ಅವ್ರಿಗೆ ಓ ಎಸ್ ಇಟ್ ಈಸ್ ರೈಟ್. ಇನ್ನ ಹೇಳಿದ್ರು, ನಾವು ನಮ್ಮ ಹಳ್ಳಿಗೆ ಕರ್ಸಿ ಎಲ್ಲ ಒಂದು ಸೆಷನ್ ನೀವು ನಮ್ಗೆ ಹೇಳ್ಕೊಡ್ಬೇಕು ಅಂದ್ರು. ಅದಕ್ಕಿನ್ನ ಭಾಗ್ಯ ಮೇಡಮ್, ನಾವೆಲ್ಲರೂ ಬರ್ತೀವಿ, ಮತ್ತೆ ಇನ್ನೂ ಒಂದ್ ಸೆಷನ್ ನಿಮ್ ಊರಲ್ಲಿ ನಾವು ತಗೊಂತೀವಿ ಅಂತ ಕೂಡ ಅವ್ರಿಗೆ ನಾವು ಮಾತು ಕೊಟ್ಟಿವಿ. ಅದಕ್ಕೆ ಪತ್ರಿಜಿ ಅವರು ಬಹಳ, ನಿಮ್ಗೆ ತೆಲುಗು ಬಂದ್ರೆ ತೆಲುಗುದಲ್ಲಿ ಆಡಿಯೋ ಇದೆ, ಅದು ಧ್ಯಾನದಿಂದ ಆಗುವ ಲಾಭಗಳು ಅಂತಂದೇಳಿ ಪತ್ರಿಜಿ ಅವ್ರು ಹೇಳಿದ್ದಾರೆ. ಆ ಒಂದು ಆಡಿಯೋನ ಕೇಳ್ರಿ. ಇನ್ನ ನಾನು ಬಹಳ ಸ್ವಲ್ಪ ಹೇಳಿದೀನಿ, ಇನ್ನ ಅದ್ಭುತವಾಗಿ ಪತ್ರಿಜಿ ಅವರು ಭಗವದ್ಗೀತೆ ಶ್ಲೋಕಗಳನ್ನು ಕೂಡ ಹೇಳಿದ್ದಾರೆ. ಧ್ಯಾನದಿಂದ ಆಗುವ ಲಾಭಗಳು ಏನು ಅಂತಂದೇಳಿ, ಏನ್ ಮಾಡ್ಬೇಕು ಅನ್ನೋದನ್ನ ಬಗ್ಗೆ ಅದ್ಭುತವಾಗಿ ಪತ್ರಿಜಿ ಅವರು ತೆಲುಗುದಲ್ಲಿ ಭಗವದ್ಗೀತೆ ಶ್ಲೋಕಗಳು ಹೇಳಿ ಕೂಡ ಹೇಳಿದ್ದಾರೆ. ಸೊ ಇದು ಇವತ್ತು ನನ್ನ ಧ್ಯಾನದಿಂದ ಆಗಿರ್ತಕ್ಕಂತ ಲಾಭಗಳು ಅನ್ನೋದು ಒಂದು ಸೆಷನ್. ಇಷ್ಟೊತ್ತು ನನ್ನ ಈ ಒಂದು ಜ್ಞಾನವನ್ನ ಕೇಳಿದೀರಾ. ಇದ್ರಲ್ಲಿ ಏನಾದ್ರೂ ತಪ್ಪು ಇದ್ರೆ ಕ್ಷಮೆ ಇರ್ಲಿ ಅಂತ ಕೇಳ್ತಾ, ಈ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ವಿನಯ್ ಸಾರು, ಮತ್ತೆ ಚನ್ನಬಸವ ಸರ್, ಅನಿತಾ ಮೇಡಮು, PSSM ಮೈಸೂರು ಮಾಸ್ಟರ್ಸ್ ಎಲ್ಲರಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಗಳನ್ನು ತಿಳಿಸುತ್ತಾ ನನ್ನ ಒಂದು ಈ ಸೆಷನ್ ನ ಮುಕ್ತಾಯ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು, ಲವ್ ಯು ಆಲ್.